ಮಾತಿರೋದು? ಟಿವಿನಲ್ಲಿ ಕುತ್ಕೊಂಡು ಬಾಯಿಗೆ ಬಂದಾಗ ಮಾತಾಡಿದ್ರೆ ಜನ ನಂಬಿಡ್ತಾರ? ಓದ್ ಮರ್ಯಾದೆ ಅಂತೂ ವಾಪಸ್ ಬರಲ್ಲ, ಅಷ್ಟು ಸಾಕು ನನಗೆ. ಮೂರ್ಖರಲ್ಲ ಜನ, ಅವ್ರು ಯಾವತ್ತಿದ್ರು ಇರೋದು ಸತ್ಯದ ಕಡೆನೆ. ಇರೋ ಸತ್ಯನ ಹೇಳಿರೋದು ಹೋಗ್ರೆ. ಹಾಗಾಗ್ಬಾರ್ದು. ಮದ್ವೆ ದಿನ ಆ ರೀತಿ ಆಗೋದಕ್ಕೆ ನಾನು ಅವಕಾಶ ಮಾಡಿಕೊಡಲ್ಲ. ಯಾಕೆಂದ್ರೆ ಈ ಮದ್ವೆನೇ ನಡೆಯಲ್ಲ. ನನ್ನ ಮಗಳು ರೂಪವತಿ, ವಿದ್ಯೆ ಇದೆ, ಬುದ್ಧಿ ಇದೆ. ಅವಳು ಇಷ್ಟಪಟ್ಟರು ಒಂದೇ ಒಂದು ಕಾರಣಕ್ಕೆ ಯಾವ ಯೋಗ್ಯತೆ ಇಲ್ಲದಿದ್ರು ನಿಮ್ಮ ಮಗನಿಗೆ ಮದುವೆ ಮಾಡಿಕೊಡೋದಕ್ಕೆ ನಾನು ಒಪ್ಪಿದೆ. ನಿಮಗಿಷ್ಟ ಬಂದಾಗ ಮದುವೆ ಮಾಡ್ತೀನಿ ಅಂತೀರಾ, ಇಲ್ಲ ಅಂದರೆ ಬಿಡ್ತೀನಿ ಅಂತೀರಾ? ಅಷ್ಟು ಜನರ ಮುಂದೆ ಏನ್ರಿ ಆಗಬೇಕು ನನ್ನ ಮರ್ಯಾದೆ? ಯೋಚನೆ ಮರ್ಯಾದೆ ಹೋಗಿರೋದು ನಿಮ್ಮೊಬ್ಬರದೇ ಅಲ್ಲ, ನಮ್ಮದು ಕೂಡ. ಗಂಡ ಹೆಂಡತಿ ಬೇರೆ ಆಗಿದ್ದಾರೆ ಅಂತ ಹೇಳ್ಕೊಳ್ಳೋಕ್ಕೆ ನಿಮ್ಗೆ ಅವಮಾನ ಆಗಿರ್ಬೋದು, ಆದರೆ ಆಗಿರೋ ರಾದ್ಧಾಂತದಿಂದ ನಮ್ಮ ಮನಸ್ಸಿಗೂ ಚಿತ್ರಹಿಂಸೆ ಆಗಲ್ವಾ? ನಾವು ಬಡವರು ಇರ್ಬೋದು, ಆದರೆ ಮರ್ಯಾದೆ ಬಿಟ್ಟವರಲ್ಲ. ಯಾರಾದರೂ ಚುಚ್ಚು ಮಾತಾಡಿದ್ರೆ ಅದನ್ನು ತಡ್ಕೊಳ್ಳೋ ಶಕ್ತಿ ನಮಗಿಲ್ಲ. ದುಡ್ಡಿನ ಬಲದಿಂದ ನೀವು ಏನು ಬೇಕಾದರೂ ಮಾಡ್ಬೋದು ರೀ, ಅರ್ಥ ಮಾಡ್ಕೊಳ್ಳಿ ಚಿದಂಬರಂ. ನೀವು ಮಾತಾಡಬೇಡ್ರಿ. ಈ ವಿಷಯ ಕೇಳಿದ ಮೇಲೆ ನನ್ನ ಮಗಳು ಏನು ಮಾಡ್ಕೊಳಕ್ ಹೋಗಿದ್ಲು ಗೊತ್ತಾ ನಿಮಗೆ? ಏನ್ ಮಾಡ್ಕೊಂಡ್ಲು? ನೀನು ಅವಳಿಗೆ ಫೋನಲ್ಲಿ ಏನು ಹೇಳಿದೆ? ಮದುವೆ ನಡೀತಾ ಇಲ್ಲ, ಕ್ಯಾನ್ಸಲ್ ಆಗಿದೆ ಅಂತಲ್ವಾ? ಅವಳು ತನ್ನ ಫ್ರೆಂಡ್ಸನ್ನ ಇನ್ವೈಟ್ ಮಾಡಾಗಿತ್ತು. ನಾನು ಸಾಕಷ್ಟು ಜನರಿಗೆ ಇನ್ವೈಟ್ ಮಾಡಿದ್ದೀನಿ ಅಂತ ಅವಳಿಗೆ ಗೊತ್ತಿತ್ತು. ಅವಳಿಗೆ ಅಪ್ಪನ ಮೇಲೆ ಅತಿಯಾದ ಪ್ರೀತಿ, ಕಾಳಜಿ. ಮದುವೆ ಕ್ಯಾನ್ಸಲ್ ಆದರೆ ಜನಗಳಿಗೆ ಹೇಗೆ ಉತ್ತರ ಕೊಡೋದು ಅನ್ನೋ ಭರದಲ್ಲಿ ಫ್ಯಾನಿಗೆ ನೇಣು ಹಾಕ್ಕೊಳಕ್ಕೆ ಹೋದ್ಲು. ಅವಳ ಫ್ರೆಂಡ್ ಬಂದು ಸರಿಯಾದ ಸಮಯಕ್ಕೆ ಕಾಪಾಡದೆ ಹೋಗಿದ್ರೆ ನನ್ನ ಮಗಳ ಹೆಣಕ್ಕೆ ಬೆಂಕಿ ಇಡಬೇಕಾಗಿತ್ತು ಇಷ್ಟೊತ್ತಿಗೆ. ಆರ್ತಿಯವರೇ, ಮಕ್ಕಳ ಮನಸ್ಸಿನ ಜೊತೆಗೆ ಭಾವನೆಗಳ ಜೊತೆಗೆ ಆಟ ಆಡಬಾರ್ದು. ಮದುವೆ ಬಗ್ಗೆ ಮಕ್ಕಳು ಸಾವಿರಾರು ಕನಸುಗಳನ್ನ ಕಂಡಿರ್ತಾರೆ. ಆ ಕನಸುಗಳನ್ನ ಹಾಳು ಮಾಡೋದಕ್ಕಾಗ್ಲಿ, ಅವುಗಳನ್ನ ಹೇಗೆ ಬೇಕಾಗೆ ತಿರುಚೋದಕ್ಕಾಗ್ಲಿ ನಿಮ್ಗೆ ಯಾರ್ರೀ ಅಧಿಕಾರ ಕೊಟ್ಟರು? ನಿಮ್ಗೆ ಯಾಕ್ರಿ ಮನಸ್ಸು ಬಂತು ಆರ್ತಿಯವರೇ? ನೋಡಿ, ಮದುವೆ ಮುಂದೆ ಹಾಕೋದು ನಿಮ್ಮೊಬ್ಬರ ನಿರ್ಧಾರ ಆಗಿರಬಾರ್ದು. ನಿಮ್ಮ ಅನುಕೂಲಕ್ಕಲ್ಲ ರೀ ಮದುವೆ ನಡೆಯೋದು. ಮದುವೆ ನಡೆಯೋದು ಎರಡು ಮನಸ್ಸುಗಳ ಮಧ್ಯೆ. ಅದರ ಹಿಂದೆ ಕುಟುಂಬದವ್ರು ಇರ್ತೀವಿ. ಅಪ್ಪ ಅಮ್ಮ ನಿಮಿತ್ತ ಮಾತ್ರ. ಮದುವೆ ನಡಿಬೇಕಾಗಿರೋದು ಮಕ್ಕಳ ಖುಷಿಗೆ, ಮಕ್ಕಳ ಸಂತೋಷಕ್ಕೆ. ನಾವು ದೊಡ್ಡವರು ಆ ಮದುವೆನ ಮಾಡಬೇಕಷ್ಟೇ. ಆರ್ತಿಯವರೇ, ನೀವು ಒಂದು ಹೆಣ್ಣಾಗಿ ಯೋಚನೆ ಮಾಡಿ. ಒಂದು ಹೆಣ್ಣು ಮಗು ತನ್ನ ಮದುವೆ ಆಗ್ತಿಲ್ವಲ್ಲ ಅಂತ ಸಾವಿಗೆ ಶರಣಾಗೋಕೆ ಹೋಗಿದ್ದಾಳೆ ಅಂದರೆ ಅವಳ ಮನಸ್ಸಿನಲ್ಲಿ ಅವಳ ಮನಸ್ಥಿತಿ ಹೇಗಿತ್ತು ಅನ್ನೋದನ್ನ ಯೋಚನೆ ಮಾಡಿ. ನಿಮಗೆ ನಿಮ್ಮದೇ ಪ್ರತಿಷ್ಠೆ ಹೆಚ್ಚು, ನಿಮ್ಮದೇ ದುಃಖ ಹೆಚ್ಚು, ನಿಮ್ಮದೇ ಸಂತೋಷ ಹೆಚ್ಚು. ಆ ಮಗು ಹೆಂಗಾದ್ರೂ ಹೋಗ್ಲಿ ಅಲ್ವಾ? ಈಗಿನ ಕಾಲದಲ್ಲಿ ಎಷ್ಟೋ ಮದುವೆಗಳು ಅಪ್ಪ ಅಮ್ಮನ ವಿರುದ್ಧ ನಡೆಯುತ್ತೆ. ಒಂದು ಆ ಅಪ್ಪ ಅಮ್ಮ ಆ ಮದುವೆನ ತಡೆಯೋದಕ್ಕೆ ಯೋಚನೆ ಮಾಡ್ತಾರೆ, ಇಲ್ಲ ಅಂದರೆ ಮಕ್ಕಳ ಸುಖ ಸಂತೋಷಕ್ಕೆ ಎಲ್ಲ ತ್ಯಾಗ ಮಾಡಿ ಆ ಮದುವೆನ ಅವರೇ ನಿಂತು ಮಾಡ್ತಾರೆ. ಅಲ್ಲ ಆರ್ತಿಯವರೇ, ಮದುವೆ ಆಗಬೇಕಾಗಿರೋಳು ಅವಳು, ಮದುವೆ ಮಾಡಬೇಕಾಗಿರೋರು ನಾವು. ಮದುವೆ ಆಗೋಳ ಮನಸ್ಥಿತಿ ಚೆನ್ನಾಗಿರ್ಬೇಕಾ, ಇಲ್ಲ ಮದುವೆ ಮಾಡಿಸೋರ ಮನಸ್ಥಿತಿ ಚೆನ್ನಾಗಿರ್ಬೇಕಾ? ಆರ್ತಿಯವರೇ, ನೀವು ದೊಡ್ಡ ಗುಣವಂತೆ ಅಂತ ಅಂದ್ಕೊಂಡಿದ್ದೆ. ಇಷ್ಟೇನಾ?
ಇಷ್ಟೇನಾ ಆರ್ತಿಯವ್ರೆ? ಅಲ್ಲ, ಯಾರೋ 4 ಜನ ಟಿವಿಲಿ ಕೂತ್ಕೊಂಡು ಮಾತಾಡಿದ್ರು ಅಂತ ನಿಮ್ಮ ಮಾನ ಮರ್ಯಾದೆ ಹೊರಟೋಗ್ಬಿಡುತ್ತಾ? ಸ್ವಲ್ಪ ಯೋಚನೆ ಮಾಡಿ. ಇವತ್ತು ನನ್ನ ಮಗಳು ಪ್ರಾಣ ಬಿಟ್ಟಿದ್ರೆ ನಾನು ಎಲ್ಲಿಗೆ ಹೋಗ್ತಿದ್ದೆ? ಯೋಚನೆ ಮಾಡಿ. ಮಾವ, ನಿಮ್ಮ ಹತ್ರ 2 ನಿಮಿಷ ಮಾತಾಡಬೇಕಿತ್ತು. ನಿಮ್ಮ ಮನಸ್ಥಿತಿ ನಂಗೆ ಅರ್ಥ ಆಗುತ್ತೆ. ಅದಕ್ಕೆ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ. ನಿಮಗಿರೋ ಎಲ್ಲ ತೊಂದರೆಗಳ ಮಧ್ಯೆ ನಾನು ಮದುವೆ ಮಾಡೋಕ್ಕೆ ಪ್ರಯತ್ನ ಪಟ್ರಿ. ಆದರೆ ಅದೀಗ ಎಲ್ಲೆಲ್ಲಿಗೂ ಹೋಗ್ತಾ ಇದೆ. ನಾನು ಇದೇ ಮನೇಲಿದ್ದರೆ ನನ್ನ ನೋಡಿ ನಿಮಗೆ ಬೇಜಾರಾಗ್ಬೋದು, ನನ್ನ ಮದುವೆ ಕ್ಯಾನ್ಸಲ್ ಆಯಿತು ಅಂತ. ಆದರೆ ನನಗೆ ಬೇಜಾರಿಲ್ಲ ಮಾವ. ಮದುವೆನ ಮನೆಯವರೆಲ್ಲ ಸೇರಿ ಖುಷಿಯಾಗಿ ಮಾಡಬೇಕು. ಅದೇ ಆಗಲಿಲ್ಲ ಅಂದರೆ ಮದುವೆಗೆ ಅರ್ಥನೇ ಇರಲ್ಲ ಮಾವ. ಪರವಾಗಿಲ್ಲ, ಬೇಕಿದ್ರೆ ನಾನು ಕಾಯ್ತೀನಿ. ಇವತ್ತಲ್ಲ ನಾಳೆ ಆರ್ಯನ ಜೊತೆನೇ ನನ್ನ ಮದುವೆ ಆಗೋದು. ಯಾಕೆಂದರೆ ಆರ್ಯ ನನ್ನ ಅಷ್ಟು ಪ್ರೀತಿಸ್ತಾನೆ, ನಾನು ಆರ್ಯನ ಅಷ್ಟೇ ಪ್ರೀತಿಸ್ತೀನಿ. ಮದುವೆ ಒಂದು ಶಾಸ್ತ್ರ ಅಷ್ಟೇ ಮಾವ. ಆರ್ಯ ನಾನು ಯಾವತ್ತೂ ಗಂಡ ಹೆಂಡ್ತಿ. ಅದೇ ಹಕ್ಕಿನಿಂದ ಇಷ್ಟು ದಿನ ನಾನು ಈ ಮನೇಲಿರೋದು. ಸೊಸೆ ಹಾಗೇ ಬಿಟ್ಟಿದ್ದೀನಿ ಅನ್ನೋ ಹಾಗೆ. ನಾನು ಊರಿಗೆ ಹೋಗ್ತಾ ಇರೋದು ಬೇಜಾರಿಂದ ಅಲ್ಲ ಮಾವ. ನಿಮ್ಗಾಗಿರೋ ಹಿಂಸೆ, ನಿಮ್ಗಾಗಿರೋ ನೋವು, ಇದೆಲ್ಲಾದ್ರೆ ನಾನು ನಿಮ್ಮನ್ನ ಚೂರು ಪಾರು ಮಾಡೋದಕ್ಕೋಸ್ಕರ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಮಾವ. ಇದು ಶಾಶ್ವತ ಅಲ್ಲ. ಖಂಡಿತ ಒಂದಲ್ಲ ಒಂದು ಪರಿಹಾರ ಸಿಕ್ಕೇ ಸಿಗುತ್ತೆ. ಇಷ್ಟೆಲ್ಲ ಆಗ್ತಿರೋದು ಯಾಕೆ ಹೇಳಿ? ನೀವು ಆರ್ತಿ ಅತ್ತೆನ ತುಂಬ ಪ್ರೀತಿಸ್ತೀರ, ಅದಕ್ಕೆ ಇಷ್ಟು ಹಿಂಸೆ ಪಡ್ತಿರೋದು. ಆದರೂ ಆರ್ತಿ ಅತ್ತೆ ಬಗ್ಗೆ ನಿಮ್ಮ ಮನಸ್ಸಲ್ಲಿ ದ್ವೇಷ ಹುಟ್ಟಿಲ್ಲ ಅನ್ನೋ ನಂಬಿಕೆ ನನಗೆ. ಇನ್ನು ಆರ್ತಿ ಅತ್ತೆ ಯಾಕೆ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ಅಂತ ನಿಮಗೆ ಸಿಟ್ಟು ಬಂದಿರ್ಬೋದು. ಆರ್ತಿ ಅತ್ತೆಗೆ ನಿಮ್ಗೆ ಬಿಟ್ಟಿರೋಕ್ಕಾಗಲ್ಲ ಮಾವ. ಇದನ್ನು ನೀವು ಅರ್ಥ ಮಾಡ್ಕೋತೀರಾ ಅಂತ ನಾನು ನಂಬಿದ್ದೀನಿ. ಇವತ್ತಲ್ಲ ನಾಳೆ ನೀವು ಅತ್ತೆ ಒಂದಾಗ್ತೀರಾ, ಅದೇ ನನಗೆ ಸಂತೋಷ. ಅದಕ್ಕೋಸ್ಕರ ದಿನಗಳಲ್ಲ, ವರ್ಷಗಟ್ಟಲೆ ಬೇಕಾದ್ರೆ ಕಾಯ್ತೀನಿ ಮಾವ. ನಾನು ಊರಿಗೆ ಹೋಗ್ತಾ ಇದ್ದೀನಿ, ಆಶೀರ್ವಾದ ಮಾಡಿ ಮಾವ. ನಾನು ಮನೆ ಬಿಟ್ಟು ಹೋಗಾದ್ಮೇಲಾದರೂ ಯೋಚನೆ ಮಾಡಿ ಮಾವ. ಅತ್ತೆನ ವಾಪಸ್ ಮನೆಗೆ ಕರ್ಕೊಳ್ಳಿ. ಅತ್ತೆ ಮನೆ ಬಿಟ್ಟು ಹೋದಾಗ್ಲಿಂದ ಈ ಮನೇಲಿ ಬರೀ ಅಶಾಂತಿ, ನಿಮ್ಮ ಮನ್ಸಿಗೂ ನೆಮ್ಮದಿ ಇಲ್ಲ. ಇದನ್ನು ಅಕ್ಸೆಪ್ಟ್ ಮಾಡಿ ಮಾವ. ನೀವು ಅತ್ತೆ ದೂರ ಆದಾಗಿಂದ ಇಬ್ಬರೂ ಖುಷಿಯಾಗಿಲ್ಲ. ನೀವು ಸುಖವಾಗಿಲ್ಲ ಅಂದಮೇಲೆ ಅಲ್ಲಿ ಆದಿ ಆಗಲಿ, ನಿರುಷ ಆಗಲಿ, ನಾನಾಗಲಿ, ಆರ್ಯ ಆಗಲಿ ಯಾರೂ ಖುಷಿಯಾಗಿರೋಕ್ಕೆ ಸಾಧ್ಯನೇ ಇಲ್ಲ ಮಾವ.
ಇದ್ರ ಮಧ್ಯದಲ್ಲಿ ನಮ್ಮ ಮದುವೆ ನಡೀತಿತ್ತು. ಆದರೆ ಆ ಮದುವೆಲಿ ಯಾವ ಖುಷಿ, ಸಂಭ್ರಮ, ಸಂತೋಷ ಇರ್ತಿರ್ಲಿಲ್ಲ ಅಂತ ನನಗೂ ಗೊತ್ತು, ನಿಮಗೂ ಗೊತ್ತು. ಯಾಂತ್ರಿಕವಾಗಿ ಯಾಕೆ ಆಗಬೇಕು ಮಾವ? ಸಂಸಾರನ ಸರಿಪಡಿಸ್ಕೊಳ್ಳೋದು, ಖುಷಿಯಾಗಿಟ್ಕೊಳ್ಳೋದು ಎಲ್ಲ ನಮ್ಮ ಕೈಲೇ ತಾನೇ ಇದೆ. ತಿಳಿದೋರು ನೀವು ಸರಿಯಾದ ನಿರ್ಧಾರನೇ ತಗೋತೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನೇನು ಬರ್ತೀನಿ ಮಾವ. ಆರ್ತಿಯವರೇ, ನನ್ನ ಮಗಳ ಬದುಕು ನನಗೆ ಕೊಡಿ. ಅವಳ ಪ್ರಾಣ ಭಿಕ್ಷೆ ಕೇಳ್ತಾ ಇದ್ದೀನಿ. ಇದ್ದೊಬ್ಬ ಮಗನ್ನ ಕಿತ್ಕೊಂಡ್ರಿ, ಈಗ ಮಗಳು ಹೋಗ್ಬಿಟ್ರೆ ನನ್ನ ಜೀವನಕ್ಕೆ ಅರ್ಥ ಇರಲ್ಲ. ಹೆಣ್ಣು ಹೆತ್ತವರಿಗೆ ಆ ಸಂಕಟ ಗೊತ್ತು. ನಿಮಗೆ ಮಗ ಇದ್ದಾನೆ, ಒಂದು ತಿಳ್ಕೊಳ್ಳಿ, ಹೆಣ್ಣು ಮಗುವಿನ ಹೃದಯ ಯಾವಾಗಲೂ ತಂದೆಗೋಸ್ಕರ ಮಿಡಿತಾ ಇರುತ್ತೆ. ನೋಡಿ, ನಿಮಗಿಷ್ಟ ಬಂದಾಗ ಮದುವೆನ ಮುಂದಕ್ಕೆ ಹಾಕೋದು, ನಿಮಗಿಷ್ಟ ಆಗಿ ಬಂದಾಗ ಆ ಮದುವೆನ ತಡೆಯೋದು ದಯವಿಟ್ಟು ಮಾಡಬೇಡಿ. ಇದು ತಪ್ಪಲ್ವಾ ಆರ್ತಿಯವರೇ? ನೋಡಿ, ನಮಗೆ ಸ್ವಲ್ಪ ಕಾಲಾವಕಾಶ ಕೊಡಿ. ನೀವು ಮೇಲೆ ಮೇಲೆ ಹೀಗೆ ಹೇಳ್ತಾ ಇದ್ರೆ ನಮ್ಗೆ ಹೇಗೆ ಅನಿಸ್ಬೇಡ ಹೇಳಿ. ಅಮ್ಮ, ನಿಮಗೆ ನಿಮ್ಮದು ಯೋಚನೆ, ನನಗೆ ನನ್ನ ಮಗಳ ಭವಿಷ್ಯದ ಬಗ್ಗೆ, ಅವಳ ಬದುಕಿನ ಬಗ್ಗೆ ಯೋಚನೆ. ಮುಂದೆ ಬಾಳೆ ಬದುಕಬೇಕಾಗಿರೋದು ಅವರು, ನಾವುಗಳಲ್ಲ. ನಮ್ದೆಲ್ಲ ಮುಗಿದೋಗಿದೆ. ಅಲ್ಲ, ಈ ಒಂದು ಅವಮಾನನ ಯಾರು ಇಷ್ಟು ದಿನ ಅಂತ ಮಾತಾಡ್ತಾರೆ? ಒಂದು 4 ದಿನ ಮಾತಾಡ್ತಾರೆ. ಅದರಿಂದ ನಮ್ಮ ವೈಯಕ್ತಿಕ ಬದುಕಿಗೆ ಏನೂ ಫರಕ್ ಆಗಲ್ಲ. ಈಗ ನಾನೇನು ಮಾಡಬೇಕು? ನೋಡಿ, ಇಷ್ಟೊತ್ತಿಂದ ಹೇಳ್ತಾ ಇರೋದು ನಾನು ಒಂದೇ ಬೀಜ ಮಂತ್ರ. 16ನೇ ತಾರೀಕು ಮದುವೆ ನಡೀತಾ ಇದೆ, ಅದನ್ನೇ ನಡೆಯೋದಕ್ಕೆ ಬಿಡಿ. ನನ್ನ ಸ್ವಾರ್ಥಕ್ಕಲ್ಲ. ನನಗೆ ಗೊತ್ತು ಆರ್ತಿಯವರೇ, ನಿಮ್ಮ ಮನಸ್ಸಿಗೆ ಆಘಾತ ಆಗಿದೆ, ಅವಮಾನ ಆಗಿದೆ, ನೋವಾಗಿದೆ ಅಂತ. ಮಕ್ಕಳಿಗೋಸ್ಕರ ನಾವು ಇದನ್ನೆಲ್ಲ ಬಿಡಬೇಕಾಗತ್ತೆ. ಆರ್ತಿಯವರೇ, ಈ ಒಂದು ಮದುವೆ ನಡೆಯೋದ್ರಿಂದ 2 ಜೀವ ಉಳಿಯುತ್ತೆ. 2 ಕುಟುಂಬಗಳ ಮಧ್ಯೆ ಸೇತುವೆ ಬೆಸೆಯುತ್ತೆ. 2 ಸಂಸಾರಗಳ ನಿಲ್ಲತ್ತೆ, 2 ಮನೆಗಳ ನಿಲ್ಲತ್ತೆ. ಒಂದು ನನ್ನ ಮನೆ, ಇನ್ನೊಂದು ನಿಮ್ಮ ಮನೆ. ನಿಮ್ಮ ಬದುಕಿಗೆ ಏನು ಅರ್ಥ ಇದೆ ಹೇಳಿ? ಈಗ ಗಂಡನ್ನು ಬಿಡ್ತಾ ಇದ್ದೀರಾ, ಬಿಡ್ತೀರಿ. ಮಗನ್ನ ಹಿಡಿದಿಟ್ಕೊಂಡಿದ್ದೀರಾ, ಅವನಿಗೆ ಅವನ ಬದುಕನ್ನ ಬದುಕೋಕೆ ಬಿಡಿ. ಅಂದ್ರೆ ನಿಮ್ಮ ಜೀವನಕ್ಕೂ ಒಂದು ಅರ್ಥ ಬರುತ್ತೆ ಆರ್ತಿಯವರೇ. ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ದೊಡ್ಡ ಮನಸ್ಸು ಮಾಡಿ ನನ್ನ ಮಗಳ ಬಾಳು ಉಳಿಸಿ. ರಂಜಿತಣ್ಣ, ಪ್ಲೀಸ್ ನನ್ನ ತಡಿಬೇಡಿ. ಅಣ್ಣ ಅಂತ ಕರಿತೀಯ? ಬರೀ ಬಾಯಿ ಮಾತಾ? ನಿಮ್ಗೆ ಹಾಗೆ ಅನ್ಸುತ್ತಾ ಅಣ್ಣ? ನನ್ನ ಮಾತು ನಡೆಸ್ಕೊಡು, ನಂಬ್ತೀನಿ. ಇಲ್ಲಿರೋದನ್ನು ಬಿಟ್ಟು ಬೇರೆ ಏನಾದರೂ ಕೇಳೋಣ? ಕೇಳಲ್ಲ. 16ನೇ ತಾರೀಕು ನಿನ್ನ ಮದುವೆ, ಅದಕ್ಕಿರಲ್ವಾ? ಈಗ ಈ ಮದುವೆ ಬೇಡ ಅಣ್ಣ. ನಂಗೆ ಅತ್ತೆ ಮಾವನಿಗಿಂತ ದೊಡ್ಡದು ಬೇರೆ ಯಾವುದೂ ಇಲ್ಲ. ಅವ್ರು ಈ ಸ್ಥಿತಿಯಲ್ಲಿರಬೇಕಾದ್ರೆ ನಾನು ಯಾವ ಖುಷಿಗೋಸ್ಕರ ಮದುವೆ ಆಗಲಿ ಅಣ್ಣ? ಆದರೆ ಈಗ ಈ ಮದುವೆ ನಡೀದೆ ಹೋದರೆ ಇನ್ನೂ ದೊಡ್ಡ ಅನಾಹುತ ಆಗುತ್ತೆ ಸ್ವಾತಿ. ಅತ್ತೆ ಮಾವ ಯಾವತ್ತೂ ಒಂದಾಗದೇ ಇರ್ಬೋದು. ನನ್ನ ಮಾತು ನಡೆಸ್ಕೊಡಲ್ವಾ? ಅವ್ರು ಹೇಳ್ತಾ ಇರೋದು ಸರಿಯಾಗಿದೆ ಕಣೆ. ಗೊತ್ತಾಗಿರೋ ಮದುವೆ, ಅದಕ್ಕಿಂತ ಹೆಚ್ಚಾಗಿ
ಆದಿ ನಿರೋಷ ಇಬ್ಬರು ಈ ಮದುವೆಗೆ ತಯಾರಾಗಿದ್ದಾರೆ. ಅವ್ರು ತಯಾರಾಗಿರುವಾಗ ನಾವು ಮದುವೆ ಮಾಡಬೇಕು. ಅಡ್ಡಿ ಆಚರಣೆ ಅಂತಲ್ಲ, ದುಡ್ಡಿನ ತೊಂದರೆ ಇದೆ, ಅದನ್ನು ನಾವು ಎದುರಿಸ್ಲಿಲ್ವಾ? ಹಾಗೆ ಇದು ನಿನಗೆ ಹಿಂಸೆ ಆಗ್ಬೋದು, ನೋವಾಗ್ಬೋದು, ಆದರೆ ಅದಕ್ಕಿಂತ ಹೆಚ್ಚು ಮಕ್ಕಳಲ್ವೇನೆ. ಮದುವೆ ಬೇಡ ಅಂತ ನಾನು ಹೇಳ್ತಿಲ್ಲಮ್ಮ, ಆದರೆ ಈಗಿನ ಪರಿಸ್ಥಿತಿ ನನಗೆ ಮನಸ್ಸಿಲ್ಲ ಅಂತ ಹೇಳಿದೆ ಅಷ್ಟೆ. ಆಗಲೇಬೇಕು ಅನ್ನೋದಿದ್ರೆ ನಾನು ಅಡ್ಡ ಬರಲ್ಲ. ಆಗಲೇಬೇಕು ಅಂತಲ್ಲ ಕಣೆ, ಈ ಮದುವೆ ನಡೀಲಿ ಅಂತ. ನೋಡು, ನಿನ್ನ ಮನಸ್ಸಿಗೆ ನೋವಾಗುತ್ತೆ, ಹಿಂಸೆ ಆಗುತ್ತೆ, ಆದರೆ ಅದಕ್ಕಿಂತ ಹೆಚ್ಚು ಮಕ್ಕಳ ಸಂತೋಷ. ಆದಿ ನಿರೋಷ ಇಬ್ಬರು ಹಸೆಮಣೆ ಮೇಲೆ ಕೂತಾಗ ಬಂದಿರೋ ಜನ ಅವ್ರನ್ನ ಹರಿಸ್ಲಿ. ಆಮೇಲೆ ಅವ್ರು ಏನೇ ಮಾಡಿದ್ರು ಅದನ್ನು ನಾವು ಎದುರಿಸೋಣ ಕಣೆ. ಸೂರ್ಯ ಅವರಿಂದ ನಮ್ಗೆ ಯಾವ ತೊಂದರೆನೂ ಆಗಿಲ್ಲ, ಯಾವ ದೌರ್ಜನ್ಯನೂ ಆಗಿಲ್ಲ. ಅಂದಮೇಲೆ ನಾವು ಯಾಕೆ ಹೆದರಬೇಕು ಹೇಳು? ನಾವು ಹಿಂದೆ ಸರಿದ್ರೆ ನಮ್ಮಲ್ಲಿ ಪಾಪ ಪ್ರಜ್ಞೆ ಇದೆ ಅಂತ ಅನ್ಕೋತಾರೆ. ನೀ ಧೈರ್ಯವಾಗಿ ಸೆಟೆದು ನಿಲ್ಲಬೇಕು ಕಡೆ. ಈ ರೀತಿ ಕಪ್ಪೆ ಚಿಪ್ಪಿನೊಳಗೆ ಮುತ್ತಿನ ಹಾಗೆ ಅಡುಕೊಂಡ್ರೆ ನಾವೇ ತಪ್ಪು ಅಂತ ಜನ ಅನ್ಕೋತಾರೆ. ಧೈರ್ಯವಾಗಿ ಎಲ್ಲನೂ ಎದುರಿಸೋಣ ಕಣೆ. ಈ ಮನೆ ಸೊಸೆ ಆಗ್ತೀನಿ ಅಂತ ತುಂಬ ಕನಸು ಹೊತ್ಕೊಂಡು ಬಂದು ಇವತ್ತು ಆ ಕನಸನ್ನ ಮುರ್ಕೊಂಡು ವಾಪಸ್ ಹೋಗ್ತಿದ್ದಾಳೆ. ಯಾವ ಸೌಭಾಗ್ಯಕ್ಕೆ ಮಾವ ಇದೆಲ್ಲ? ನಿಜ, ನಡಿಬಾರದು ನಡೀತಿದೆ, ಆಗಬಾರದು ಆಗ್ತಿದೆ ನಿಜ. ಆದರೆ ಇದು ಯಾವುದಕ್ಕೂ ಅತ್ತೆ ಖಂಡಿತ ಕಾರಣ ಅಲ್ಲ ಮಾವ. ಇದು ನನ್ನ ನಂಬಿಕೆ, ಸ್ವಾತಿ ನಂಬಿಕೆ, ಶೋಭಮ್ಮನ ನಂಬಿಕೆ. ಆದರೆ ನೀವು ಅದು ಮಾತ್ರ ನಂಬ್ತಿಲ್ಲ ಇದನ್ನ. ನಿಮ್ಮಿಬ್ಬರು ತಪ್ಪು ತಿಳುವಳಿಕೆಯಿಂದ 2 ಕುಟುಂಬಗಳು ಬಲಿಯಾಗ್ತಿವೆ ಮಾವ. ಇಲ್ಲಿ ನಿಮ್ಮದು, ಅಲ್ಲಿ ಅತ್ತೆದು. ಅಲ್ಲಿ ಅತ್ತೆ ಕೂಡ ಆದಿ ಮದುವೆನ ಮುಂದೆ ಹಾಕಿ ಕೂತಿದ್ದಾರೆ. ಯಾರಿಗೂ ನೆಮ್ಮದಿ ಇಲ್ಲಿರೋ ಈ ಜಗಳದಲ್ಲಿ ಲಾಭ ಆಗ್ತಿರೋದು ಯಾರು ಹೇಳಿ? ಯಾರೋ ಹೊರಗಿನವ್ರಿಗೆ. ಹೊರಗಿನವ್ರನ್ನ ಸಂತೋಷ ಪಡಿಸೋದಕ್ಕೋಸ್ಕರ ನೀವ್ಯಾಕೆ ಬಲಿ ಆಗ್ತಿದ್ದೀರಾ ಮಾವ? ನೋಡಿ, ಈ ಸ್ವಾತಿ ಬಗ್ಗೆ ಯೋಚನೆ ಮಾಡಿದ್ದೀರಾ ನೀವು? ಇಷ್ಟು ದಿವಸ ಈ ಮನೇಲಿದ್ದವಳು ನಿಮ್ಮನ್ನು ನಂಬಿಕೊಂಡು, ಆರಿನ ನಂಬಿಕೊಂಡು, ಈ ಮನೆ ಸೊಸೆ ಆಗ್ತೀನಿ ಅಂತ ನಂಬಿಕೊಂಡು, ಈಗ ಬರೀ ಗೈಲಿ ವಾಪಸ್ ಊರು ಹೋಗ್ತಿದ್ದವಳು. ಹೇಗನ್ನಿಸ್ಬೇಕು ಮಾವ ಅವಳಿಗೆ? ಅದು ನಿಮಗೆ ನಿಮ್ಮ ಮರ್ಯಾದೆ ಪ್ರಶ್ನೆ ಬಂದಿದೆ ಇವತ್ತು. ಟಿವಿಲಿ ಹೀಗೆಲ್ಲ ಬಂದ್ಬಿಡ್ತು, ನಾಳೆ ತಲೆ ಎತ್ಕೊಂಡು ಹೇಗಪ್ಪ ಓಡಾಡೋದು ಅಂತ. ಇವಳು ಇವಾಗ ವಾಪಸ್ ಊರಿಗೆ ಹೋಗ್ತಿದ್ದಾಳಲ್ಲ, ಅಲ್ಲಿ ಇವ್ರ ಮನೆಯವರು, ಆ ಊರಿನವರು ಕೇಳೋ ಪ್ರಶ್ನೆಗೆ ಏನು ಉತ್ತರ ಕೊಡ್ತಾಳೆ ಮಾವ ಇವಳು? ಆಕ್ಚುಲಿ ನಿಮ್ಗಿಂತ ದೊಡ್ಡ ಹಿಂಸೆ ಇವಳಿಗಾಗ್ತಿದೆ. ಬೇರೆ ಯಾರಾದ್ರೂ ಹುಡುಗಿರಾಗಿದ್ದರೆ ಇಷ್ಟೊತ್ತಿಗೆ ನೀವು ಮದುವೆ ಮಾಡಿದ್ರೆ ಕತ್ತೆ ಬಾಲ ಅಂತ ಆರಿನ ಒಪ್ಪಿಸಿ ರಿಜಿಸ್ಟರ್ ಮದುವೆ ಮಾಡಿಕೊಂಡು ಮನೆಯಿಂದ ಹೊರ ಕರ್ಕೊಂಡು ಹೋಗಿರೋರು. ಅದರ ಸ್ವಾತಿ ಹಾಗೆ ಮಾಡಲಿಲ್ಲ. ಯಾಕೆ ಹೇಳಿ? ಇವಳ ಸಂಸ್ಕಾರ ಅಂಥದ್ದಲ್ಲ. ಇವಳು ಇಷ್ಟನ್ನು ಸಹಿಸ್ಕೊತಿರೋದು ಯಾಕೆ ಗೊತ್ತಾ ಮಾವ? ನಿಮಗೆ ಹಿಂಸೆ ಆಗಬಾರ್ದು, ನಿಮಗೂ ನೋವಾಗಬಾರ್ದು, ನಿಮಗೆ ಅವಮಾನ ಆಗಬಾರ್ದು ಅಂತ ಅಲ್ಲ ಮಾವ. ಈ ಮನೆಗೆ ಒಳ್ಳೇದಾಗಬೇಕು ಅಂತ ಅಂದ್ಕೊಂಡು ಈ ಮನೆಗೆ ಬರೋದೇ ತಪ್ಪ. ಸ್ವಾತಿ ಈ ಮನೇನ ಬೆಳಗೋದಕ್ಕೆ ಬಂದಿರೋಳು. ಆರತಿ ಅತ್ತೆ ತರಾನೆ. ಅತ್ತೆನ ಮನೆಯಿಂದ ಹೊರಗೆ ಕಳಿಸ್ಬಿಟ್ರಿ, ಈಗ ಸ್ವಾತಿನೂ ಕಳಿಸ್ಬಿಡ್ತೀರಾ? ಯಾರ್ಯಾರೋ ಕೆಲ್ಸಕ್ಕೆ ಬರ್ದಿರೋದಿಲ್ಲ ಜಾಗ ಕೊಡ್ತೀರಾ ಮನೇಲಿ ಮಾವ? ಅರ್ಪಿತಾ ಒಂದು ನಿಮಿಷ. ಸ್ವಾತಿ, ನೀನು ಎಲ್ಲಿಗೂ ಹೋಗೋದು ಬೇಡ, ಇಲ್ಲೇ ಇರೋ. ನಿಮ್ದ ನನಗೆ ಯಾವ ಹಿಂಸೆ, ಯಾವ ಬೇಜಾರು ಇಲ್ಲ. ಇಲ್ಲೇ ಇರಲಿ ಅಂದ್ರಿ, ಮದುವೆ ಮಾಡ್ತೀನಿ ಅಂದಿಲ್ಲ. ಅವಳು ಯಾವ ಸಂಬಂಧದ ಮೇಲೆ ಇರಬೇಕು ಮಾವ ಇಲ್ಲಿ?